KRS ಬೃಂದಾವನ ಗಾರ್ಡನ್ಗೆ ತಮಿಳುನಾಡು ಮತ್ತು ಕೇರಳದಿಂದ ಬಂದಿರೋ ಬಸ್ಗಳದ್ದು ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿತ್ತು. LED ಲೈಟು, LED ಡಿಸ್ಪ್ಲೇ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಏನದು ಏನು ಚೂಚಿ ಅಲ್ಲ, ನೀರದು ನೀರದು ಬಾಯ್ ಹೇಳು. ಆಯ್ತು, ಈ ಕಡೆ ಬಾ. ಆಯ್ತು. ನೀರದು ನೀರು ಯಾರು ಹೇಳಿದ್ರು? ಬಟ್ಟೆ ಬಿಡು ಅಂದ್ರೆ ಚೂಚಿ ಬಂದ್ರೆ ಇಲ್ಲಿ ಚೂಚಿ ಬಂದ್ರೆ ಹೇಳ್ಬೇಕು. ನಮಸ್ತೆ ಎಲ್ಲರಿಗೂ. 2 ದಿನ ಮೈಸೂರಿಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಸಡನ್ಲಿ ಪ್ಲ್ಯಾನ್, ಯಾವುದೇ ಥರದ ಪ್ಲ್ಯಾನ್ ಇಲ್ಲದೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇವತ್ತು ಡೇ 1. ನೋಡೋಣ ಎಲ್ಲೆಲ್ಲಿ ಹೋಗ್ತೀವಿ ಅಂತ. ನನ್ನ ಮಗಳಿಗೆ ಟ್ರೈನ್ ಅಂದರೆ ತುಂಬ ಇಷ್ಟ. ಹಂಗಂತ ತುಂಬ ಸಾರಿ ಏನು ಓಡಾಡಿಲ್ಲ, ಇದು 2ನೇ ಸಾರಿ. ಫಸ್ಟ್ ಟೈಮು ಜೋಗ್ ಫಾಲ್ಸ್ಗೆ ಹೋಗಿದ್ವಿ, ಇದು 2nd ಟೈಮು. ನಮ್ಮ ಮನೆ ಹತ್ರ ರೈಲ್ವೆ ಟ್ರ್ಯಾಕ್ ಹತ್ರ ಏನಾದರೂ ಟ್ರೈನ್ ಬರ್ತಿದೆ ಅಂತ ಗೇಟ್ ಕ್ಲೋಸ್ ಮಾಡಿದ್ರೆ ಪಪ್ಪ ಟ್ರೈನು ಅಂತ ಕಿರಿಸ್ತಾ ಇರ್ತಿದ್ರು. ಬಟ್ ಇವತ್ತು ಟ್ರೈನ್ ಒಳಗೆ ಹೋಗ್ತಿರೋದು ತುಂಬ ಖುಷಿ ಅವಳಿಗೆ. ಆಯ್ ಮಾಡು ಬುಜ್ಜಿ. ಓಯ್ ಇಲ್ಲಿ ಏನಿದು ಓಹೋ, ಪಾರ್ಕ್. ಎಲ್ಲ ಗ್ರಿಲ್ ನೋಡಿದ್ರು ಪಾರ್ಕು. ಬೆಳಗ್ಗೆ 7 ಗಂಟೆಗೆ ಬರಬೇಕಾಗಿತ್ತು ಟ್ರೈನು, 7:15 ಬಂತು. ಹಾಫ್ ಆನ್ ಅವರ್ ಡಿಲೇ ಆಯಿತು. ನೋಡೋಣ ಎಷ್ಟು ಗಂಟೆಗೆ ಚಾಗುತ್ತೆ ಅಂತ ನೋಡಬೇಕು. ಅಲ್ಲೋಗಿ ಆಮೇಲೆ ಫ್ರೆಶ್ ಅಪ್ ಮಾಡಿ ತಿಂಡಿ ತಿನ್ನಬೇಕು. ಜೋರಾಗಿ ಹೇಳು. 1 ಜೋರ ಜೋರಾಗಿ ಹೇಳ. 10:15 ಬರಬೇಕಾಗಿತ್ತು ಟ್ರೈನು, 11:15 ಆಯಿತು ಬರೋಷ್ಟಕ್ಕೆ. ಹಾಗೆ ರೂಮಿಗೆ ಬಂದು ರೂಮ್ ಬುಕ್ ಮಾಡಿರಲಿಲ್ಲ, ಸಡನ್ನೇ ಪ್ಲ್ಯಾನಿಗೆ. ಸ್ಟೇಷನಿಂದ ಹೋಟ್ಲಿಗೆ ಕರ್ಕೊಬಂದು ಆಟೋವ್ರು ಹೇಳಿದ್ರು, ಸರ್ ನಮ್ಮಲ್ಲಿ ಟೂರ್ ಪ್ಲ್ಯಾನ್ ಇದೆ, ಒಬ್ಬರಿಗೆ 400 rupees ಆಗುತ್ತೆ, ಒಂದು 7 to 8 ಪ್ಲೇಸಸ್ ತೋರಿಸ್ತಾರೆ ಅಂತ ಹೇಳಿದ್ರು. ಓಕೆ, ನಮಗೂ ಒಂದ್ಸರಿ TTL ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು ಓಕೆ ಅಂತ ಹೇಳಿದ್ವಿ. ಈ TTL ಯಾವ ಥರ ಅಂತ ಅಂದರೆ, ಮೈಸೂರಿಗೆ ಯಾರ್ಯಾರು ಬಂದಿರ್ತಾರೋ ಅವರೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಒಂದು TTL ಬರ್ತಾರೆ. ಇಲ್ಲಿ ಫಸ್ಟು ನಾವು ಹೋಗಿದ್ದೆ ಚಾಮುಂಡೇಶ್ವರಿ ಟೆಂಪಲ್ಗೆ. ಇಲ್ಲಿ ಇನ್ನೊಂದು ಏನಂತ ಅಂದರೆ, ಒಂದು ದೊಡ್ಡ ಸ್ಕ್ಯಾಮ್ ನಡೀತು ಈ TT ಹೊಡೆದು. ಏನಂತ ಅಂದರೆ, ಒಬ್ಬರಿಗೆ 400 rupees ಅಂದರು. ಓಕೆ, ಪ್ರೈಸ್ ಓಕೆ, ಪ್ಲೇಸ್ಗಳು ಓಕೆ. ಬಟ್ ಏನಂದರೆ ಟೈಮಿಂಗ್ಸ್, ಈಗ ದರ್ಶನ ನಿಮಗೆ ಗೊತ್ತು ಫ್ರೈಡೇ ಎಷ್ಟೊತ್ತಾಗುತ್ತೆ ಅಂತ. ಹಾಫ್ ಆನ್ ಅವರಲ್ಲಿ ಬನ್ನಿ. ಯಾವ ಥರ ಹೇಳ್ತಾರೆ, ಹಾಫ್ ಆನ್ ಅವರಲ್ಲಿ ಬನ್ನಿ ಅಂದರೆ, ನಾವು ಪಾರ್ಕಿಂಗಿಂದ ದೇವಸ್ಥಾನಕ್ಕೆ ಹೋಗೋಕ್ಕೆ ಮಗು ಇಟ್ಕೊಂಡು ಒಂದು 10-15 ನಿಮಿಷ ಬೇಕು, ಇನ್ನು 15 ನಿಮಿಷ ಬರೋದಕ್ಕೆ. ಏನು ದರ್ಶನ ಎಲ್ಲಿ ಮಾಡ್ದಂಗಾಯ್ತು? ನಾವು ಫಸ್ಟೇ ಕೇಳ್ಕೋಬೇಕಾಗಿತ್ತು ಎಷ್ಟೊತ್ತು ಕೊಡ್ತಿರೋ ದರ್ಶನಕ್ಕೆ ಮತ್ತು ವಿಸಿಟಿಂಗ್ ಎಲ್ಲ ಅಂತ. ದೇವಸ್ಥಾನಕ್ಕೆ ಹಾಫ್ ಆನ್ ಅವರ್ ಅಂತೆ, ಮೈಸೂರು ಟೆಂಪಲ್ಗೆ 1 hour,
ತುಂಬ ಜನಕ್ಕೆ ಇದು ತುಂಬ ಬೇಜಾರಾಗೋಯ್ತು. ನಾವು ಬಂದಿರೋದನ್ನ ನೋಡೋಕ್ಕೆ, ಆ ನೋಡೋದ್ರಲ್ಲಿ ಅವರು ಟೈಮಿಂಗ್ಸ್ ಇದು ಮಾಡಿದ್ರೆ ನಮಗೆ ಆಗ್ತಿರ್ಲಿಲ್ಲ. ತಿರ್ಗಾ ಇನ್ನೂ ಒಂದು ಏನಂತ ಅಂದರೆ, ನಾವು ಇದ್ದಿದ್ದ ಹೋಟ್ಲಿಂದ ಕರ್ಕೊಬಂದರು ಇಲ್ಲಿಗೆ ಟಿ ಟಿ ಹತ್ರಕ್ಕೆ. ಟಿ ಟಿ ಹತ್ರ ನಾವು ಬೆಳಗ್ಗೆ ತಿಂದಿರಲಿಲ್ಲ. ಹೇಳಿದ್ವಿ, ಸರ್ ತಿಂಡಿ ನಾವು ಫ್ರೆಶ್ ಅಪ್ ಆಗ್ತೀವಿ ಅಂದರೆ, ಸರ್ ನೀವು ಫ್ರೆಶ್ ಅಪ್ ಆಗಿ ಟಿ ಟಿ ಹತ್ರನೇ ನಿಮ್ಗೆ ತಿಂಡಿ ವ್ಯವಸ್ಥೆ ಇರುತ್ತೆ ಅಂತಂದರು. ಆಯಿತು, ಒಳ್ಳೇದಾಯ್ತಲ್ಲ ಅಂದ್ಬಿಟ್ಟು 11 ರೂಮ್ ಚೆಕ್-ಇನ್ ಆಗಿ ಅಲ್ಲಿಂದ ಫ್ರೆಶ್ ಅಪ್ ಆಗಿ ಆಟೋ ಅವರೇ ಬಂದರು, ಹೋಟ್ಲ್ ಹತ್ರಕ್ಕೆ ಅವರೇ ಪಿಕ್ ಮಾಡಿದ್ರು, ಮತ್ತು ಟಿ ಟಿ ಹತ್ರಕ್ಕೆ ಡ್ರಾಪ್ ಮಾಡಿದ್ರು. ಸರ್ ಬೇಗ ತಿಂಡಿ ತಿನ್ನಿ, ಟಿ ಟಿ ಬರ್ತಾ ಇದೆ ಅಂತಂದರು. ಆಯಿತು, ಒಂದು 15 ನಿಮಿಷ 20 ನಿಮಿಷದಲ್ಲಿ ತಿಂಡಿ ತಿನ್ಕೊಂಡ್ವಿ. ಎಷ್ಟೊತ್ತಾಯಿತು? 11:45ಗೆ ನಾವು ತಿಂಡಿ ಎಲ್ಲ ತಿನ್ಕೊಂಡು ರೆಡಿ ಆದ್ವಿ. ಆಮೇಲೆ ನಾವು 11:45ಯಿಂದ 1:15ವರೆಗೂ ನಾವು ಝೂ ಹತ್ರನೇ ವೆಯ್ಟ್ ಮಾಡ್ತಾ ಇದ್ದೀವಿ, ಟಿ ಟಿ ಬರುತ್ತೆ ಅಂತ. ಆಮೇಲೆ ಗೊತ್ತಾಗಿದ್ದು, ಆ ಟಿ ಟಿಯಲ್ಲಿ ಇದ್ರಲ್ಲ, ಅಂದರೆ ನಮ್ಮ 12 ಜನ ಸೀಟಲ್ಲಿ ನಾವು ಇಲ್ಲಿಬ್ಬರಿದ್ದೀವಿ, ಇನ್ನು ಮಿಕ್ಕಿದ 9 ಮೆಂಬರ್ಸು ಝೂ ನೋಡೋಕೆ ಹೋಗಿದ್ದಾರೆ. ಆ ಝೂ ಮುಗಿಸ್ಕೊಂಡು ಬರೋವರೆಗೂ ನಾವು ವೆಯ್ಟ್ ಮಾಡಬೇಕಾಗಿತ್ತು. ನಮಗೆ ತಿಂಡಿ ತಿನ್ನೋಕ್ಕೂ 15 ನಿಮಿಷ ಕೂಡ ಟೈಮ್ ಕೊಟ್ಟಿಲ್ದವರು ಇಲ್ಲಿ 1.25 ವೆಯ್ಟ್ ಮಾಡಿಸಿದ್ರು. ಓಕೆ, ಆಮೇಲೆ ಟಿ ಟಿ ಅವ್ರು ಹೇಳಿದ್ರು, ಟಿ ಟಿ ಚೆನ್ನಾಗಿದೆ ಸರ್, ಚೆನ್ನಾಗಿ ಸೆಟ್ಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಅಂತ. ಆಮೇಲೆ 10 ಗೊತ್ತಾಯಿತು ಅದೆಲ್ಲ ತುಂಬ ಹಳೇ ಟಿ ಟಿ, ಎಲ್ಲ ಸೌಂಡು, ಸೀಟು ಸರಿ ಇರಲಿಲ್ಲ, ಸ್ಮೆಲ್ಲು, ತುಂಬ ಬೇಜಾರಾಗೋಯ್ತು. ನಾವು ರೆಂಟೆಡ್ ಬೈಕ್ ಮಾಡ್ಕೊಂಡು ಹೋಗ್ಬೇಕು ಅಂತ ಫಸ್ಟ್ ಏನೋ ಪ್ಲ್ಯಾನ್ ಇದ್ದಿದ್ದು. ಬಟ್ ಟಿ ಟಿ ಏನೋ ಒಂದು ಇರಲಿ, ನಾವು ಡ್ರೈವ್ ಮಾಡೋದು ಬೇಡ, ಟಿ ಟಿಯಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹತ್ಬಿಟ್ವಿ. ಆಮೇಲೆ ಟೈಮಿಂಗ್ಸಿಂದ ಎಲ್ಲ ಬೇಜಾರಾಗೋಯ್ತು. ಈ ಮೈಸೂರು ಪ್ಯಾಲೇಸ್ ನೋಡೋದಕ್ಕೆ ಜಸ್ಟ್ 1 ಅವರ್ ಸಾಕಾಗುತ್ತಾ? ಒಳಗೆ ನಮಗೆ ಡೀಟೇಲಾಗಿ ನೋಡಬೇಕು ಅಂತಂದರು. ನಾವು ಇದು 3-4 ಸಾರಿ ಬಂದಿದ್ದೀವಿ ಮೈಸೂರು ಪ್ಯಾಲೇಸ್ ಒಳಗೆ. ಬಟ್ ಮಗುಗೆ ಒಂದೊಂದು ತೋರಿಸ್ಬೇಕು, ಒಂದೊಂದು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಎಷ್ಟು ಆಸೆಯಿಂದ ನಾವು ಬಂದಿದ್ದು. ಬಟ್ ಅವ್ರು ಕೊಡೋ ಟೈಮಿಂಗ್ಸಲ್ಲಿ ಅಲ್ಲಿ ಸೆಕ್ಯೂರಿಟಿ ಚೆಕಿಂಗ್ ಆಗಿ ಸ್ಲಿಪ್ಪರೆಲ್ಲ ಬಿಟ್ಟು ಹೋಗೋಷ್ಟಕ್ಕೆ 1 ಅವರ್ ಯಾವುದಕ್ಕೂ ಸಮಯ ಇಲ್ಲ. ತುಂಬ ಬೇಜಾರಾಯಿತು. ಯಾರೇ ನೆಕ್ಸ್ಟ್ ಟೈಮ್ ಮೈಸೂರಿಗೆ ಬರೋರಿದ್ರೆ, ಆಟೋ ಅವರು ಹೇಳಿದ್ರು ಅಂದ್ಬಿಟ್ಟು ಟಿ ಟಿ ಅವ್ರು ಯಾರು ಸರ್ ನಿಮಗೆ ಪ್ಯಾಕೇಜ್ ಇದೆ ಅಂತಂದರೆ ಒಪ್ಕೋಬೇಡಿ. ನಿಜವಾಗ್ಲೂ ನೀವೇ ಓನು ಬೈಕ್ನ ರೆಂಟ್ ಮಾಡ್ಕೊಂಡು ಬೇಕಾದ್ರೆ ನೀವು ಹೋಗ್ಬಿಟ್ಟು ಬರ್ಬೋದು. ಅದಕ್ಕೇನು ನಿಮಗೆ ಟೈಮಿಂಗ್ಸ್ ಏನಿರಲ್ಲ. ನೀವು ಎಷ್ಟು ಅವರಿಂದ ಎಷ್ಟು ಅವರ್ ಬುಕ್ ಮಾಡಿರ್ತೀರೋ ಅದಿರುತ್ತೆ. ತಿರ್ಗಾ ಮೈಸೂರು ಇನ್ಸೈಡ್ ನಿಮಗೆ 100 ಕಿಲೋಮೀಟರ್ಸ್ ಇರುತ್ತೆ ಫರ್ ಡೇ. ಹಾಗೆ ನಮಗೆ ಟಿ ಟಿಯಲ್ಲಿ ಒಂದು 6 ಜನ ಪರಿಚಯ ಆದರು. ಅವರು ಮೇ ಬಿ ಉತ್ತರ ಕರ್ನಾಟಕದಿಂದ ಬಂದಿದ್ದರು. ಅವರು ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ 6 ಜನನು. ಬ್ಯಾಂಗ್ಳೂರಲ್ಲಿ ಅವ್ರಿಗೆ ಗೌರ್ಮೆಂಟ್ ಎಂಪ್ಲಾಯೀಸ್ದು ಸ್ಪೋರ್ಟ್ಸ್ ಡೇ ಇದಕ್ಕೆ ಬಂದಿದ್ದರು. ಬ್ಯಾಂಗ್ಳೂರಿಂದ ಮೈಸೂರಿಗೆ ಮತ್ತೆ ಟ್ರಿಪ್ ಬಂದಿದ್ದರು. ಇವರೇ ಮಹಬೂಬ್ ಸಾಬ್ ಅಂತ, ತುಂಬ ಫ್ರೆಂಡ್ಲಿ ಆಗಿದ್ದರು. ತಿರ್ಗಿ ಇವರು ಒಂದು ಹೇಳಿದ್ರು, ನೀವಿಬ್ಬರೇ ಲೇಟಾಗಿ ಬಂದರೆ ಅವ್ರು ನಿಮ್ಗೆ ಕಾಲ್ ಮಾಡೆಲ್ಲ ಕರೀತಾರೆ, ಒಂದು ಕೆಲಸ ಮಾಡೋಣ, ಎಲ್ಲರೂ ಲೇಟ್ ಮಾಡಿದಾಗ ಟಿ ಟಿ ಅವ್ರು ವೆಯ್ಟ್ ಮಾಡೇ ಮಾಡ್ತಾರೆ, ಬಿಟ್ಟೋಗಲ್ವಾ ಅಂತ ಅಂದರು. ಅದಕ್ಕೆ ಅವ್ರ ಪ್ಲ್ಯಾನ್ ಪ್ರಕಾರ ನಾವು ಟೋಟಲ್ 8-9 ಜನ ವೆಯ್ಟ್ ಮಾಡ್ಕೊಂಡು ಸ್ವಲ್ಪ ನಾವೇ ಡಿಲೇ ಮಾಡ್ಕೊಂಡು ಹೋದ್ವಿ. ಹಂಗಾದ್ರೂ ಅವನು ಟಿ ಟಿ ಅವ್ನು ವೆಯ್ಟ್ ಮಾಡ್ತಾನೆ ಅಲ್ಲ ಅಂತ. ಇವರು ಮಗುನ ತುಂಬ ಹೊತ್ತು ಎತ್ಕೊಂಡು, ಇವಾಗ ನಾವು ಮಗುನ ಎತ್ಕೊಂಡು ಓಡಾಡಿದ್ರೆ ನಮಗೆ ಸುಸ್ತಾಗಿ ಹೋಗ್ತಿತ್ತು. ಬಟ್ ಈ 6 ಮೆಂಬರ್ಸಲ್ಲಿ 3 ಮೆಂಬರ್ಸ್ ಮಗುನ ತುಂಬ ಹೊತ್ತೇ ಇಟ್ಕೊಂಡು ಓಡಾಡಿದ್ರು. ನಮ್ಗೆ ಅಲ್ಲೊಂದು ಸ್ವಲ್ಪ ಖುಷಿ ಆಯಿತು. ಇನ್ನೊಂದು ಉತ್ತರ ಕರ್ನಾಟಕದವರು ಅಂತ ಅಂದರೆ, ನಮ್ಮ ವೈಫ್ ಅವರ ಫ್ಯಾಮಿಲಿ ಎಲ್ಲ ಉತ್ತರ ಕರ್ನಾಟಕನೇ. ಆದ್ದರಿಂದ ನಮಗೂ ಒಂಥರ ಉತ್ತರ ಕರ್ನಾಟಕದವ್ರ ಜೊತೆಗೆ ಸಿಕ್ಕಿದ್ರು ಅನ್ನೋದು ಖುಷಿ ಇತ್ತು. ನಾವು ಅರಮನೆ ಒಳಗೆ ನಾವು 3 ಜನ ಇದ್ದೀವಿ, ನಾನು, ನನ್ನ ವೈಫು ಮತ್ತು ಮಹಬೂಬ್ ಸಾಬು ಅವರು. ಇನ್ನು ಅವ್ರ ಫ್ರೆಂಡ್ಸು 5 ಜನ ಹೊರಗಡೆ ಹೋಗ್ಬಿಟ್ಟಿದ್ರು ಆಲ್ರೆಡಿ ಎಲ್ಲ ನೋಡ್ಕೊಂಡು. ನಾವು 3 ಜನನೇ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಮಗು ಜೊತೆ ಆಟ ಆಡ್ಕೊಂಡು ಸ್ವಲ್ಪ ಲೇಟ್ ಆಯಿತು. ಹಾಗೆ ಪ್ಯಾಲೇಸ್ ಒಳಗೆ ಇದು ಬೆಳ್ಳಿ ಬಾಗಿಲು, ಈ ಥರದ್ದು ಟೋಟಲ್ 3 ಇದೆ ಒಳಗೆ. ಮೇನ್ ಬಾಗಿಲು ಒಂದು, ಆ ಕಡೆ ಈ ಕಡೆ ರೈಟು ಮತ್ತು ಲೆಫ್ಟಲ್ಲಿ ಒಂದೊಂದಿದೆ. ಟೋಟಲ್ 2 ಬೆಳ್ಳಿ ಬಾಗಿಲಿದ್ದಾವೆ.
ಪ್ಯಾಲೇಸ್ ನೋಡ್ಕೊಂಡು ಫಿಲಮಿನ ಚರ್ಚಿಗೆ ಬಂದ್ವಿ. ಇಲ್ಲಿ ಅವರು ಹೇಳಿದ್ದು 1/2 hour ಟೈಮ್. ತುಂಬ ಜನ ಇಲ್ಲಿ ಫೋಟೋಕ್ಕೆ ಟೈಮ್ ತೊಗೊತಾರೆ. ಈ ಗ್ಯಾಂಗು ನಮ್ಮ ಮಗಳ ಜೊತೆ ಫೋಟೋಸು ವೀಡಿಯೋಸ್ ಸ್ವಲ್ಪ ತೊಗೊಂಡ್ರು. ಆಮೇಲೆ ಚರ್ಚ್ ಒಳಗೆ ಹೋಗ್ಬಿಟ್ಟು ಒಂದು 15 minutes ಇದ್ಬಿಟ್ಟು ಅವರು ಇದಕ್ಕೆ ಮಾತ್ರ ನಾವು ತುಂಬ ಹೊತ್ತು ಟೈಮ್ ತೊಗೊಳ್ಲಿಲ್ಲ. ಒಂದು 1/2 hour ಅವ್ರು ಹೇಳೋಕ್ಕಿಂತ ಮುಂಚೆನೇ ಬಂದು ಟಿಟಿಗೆ ಬಂದಿದ್ವಿ. ಬಟ್ ಇನ್ನೊಂದು ಗ್ಯಾಂಗು ಈ ಚರ್ಚ್ ಒಳಗೆ ಒಂದು 45 minutes ಟೈಮ್ ಸ್ಪೆಂಡ್ ಮಾಡಿದ್ರು. ಅವ್ರು ನಾವೇನು ಹೇಳೋಕೆ ಹೋಗಲಿಲ್ಲ, ಯಾಕಂದ್ರೆ ನಾವೂ ಅಲ್ಲಿ ಮೈಸೂರು ಪ್ಯಾಲೇಸಲ್ಲಿ ಮತ್ತು ಚಾಮುಂಡಿ ಬೆಟ್ಟಲ್ಲಿ ಟೈಮ್ ಸ್ಪೆಂಡ್ ಮಾಡಿದಾಗ ಕೇರಳ ಅಲ್ಲ ತಮಿಳ್ನಾಡಿಂದ ಬಂದಿದ್ದ ಫ್ಯಾಮಿಲಿ ವೆಯ್ಟ್ ಮಾಡಿದ್ರು. ಚರ್ಚ್ಗೆ ಅವ್ರು ಹೋಗಿದ್ದಾಗ ನಾವು ವೆಯ್ಟ್ ಮಾಡಿದ್ವಿ. ಚರ್ಚು ತುಂಬ ಚೆನ್ನಾಗಿತ್ತು. ಸುಮಾರು ವರ್ಷದಿಂದ ಇಷ್ಟು ಚೆನ್ನಾಗಿ ಕಟ್ಟಿದ್ರು ಅನ್ನೋದೇ ಒಂದು ಅದ್ಭುತವಾದ ವಿಷಯ. ನಾವು ಟೈಮ್ಗೆ ಪ್ರೇಯರ್ ಮಾಡ್ತಾಯಿದ್ರು. ಒಂದು ತುಂಬ ಚಿಕ್ಕ ಮಕ್ಕಳೆಲ್ಲ ಒಳಗಿದ್ರು, ಅವರೆಲ್ಲ ಪ್ರೇಯರ್ ಮಾಡ್ತಾಯಿದ್ರು. ಇದು ಚರ್ಚಿನ ಅಂಡರ್ಗ್ರೌಂಡಲ್ಲಿರೋದು. ಇಲ್ಲಿ ತುಂಬ ಜನ ಅವ್ರ ಮನಸ್ಸಲ್ಲಿ ಏನು ಅಂದ್ಕೊಂಡು ಅವರು ಡೊನೇಟ್ ಮಾಡ್ತಾರಲ್ಲ, ಅದು ಈ ಒಂದು ಅಂಡರ್ಗ್ರೌಂಡ್ ಒಳಗೆ ಹೋಗುತ್ತೆ ಅಮೌಂಟೆಲ್ಲ. ಹಿಂಗೆ ಅಂಡರ್ಗ್ರೌಂಡಿಂದ ಮತ್ತೆ ಎಕ್ಸಿಟ್ ಸೈಡಲ್ಲಿ ಈ ನೇಮ್ಸ್ ಎಲ್ಲ ಬರೆದಿದ್ದಾರಲ್ಲ, ಆ ಸೈಡಲ್ಲಿ ಹಿಂದೆ ಎಕ್ಸಿಟ್ಗೆ ಹೋಗ್ಬೋದು. ನಾವು ಬ್ಯಾಂಗ್ಳೂರಿಂದ ತೊಗೊಬಂದು ಸೆಲ್ಫಿ ಸ್ಟಿಕ್ ವರ್ಕ್ ಮಾಡ್ತಿರ್ಲಿಲ್ಲ. ಅಲ್ಲೇ ಇದ್ದಿದ್ದು ಒಬ್ಬರ ಹತ್ರ ಬೈ ಮಾಡೋಣ ಅಂದರೆ ಅದು ಸರಿ ಇರಲಿಲ್ಲ. ಪಟ್ನಾ ರೀಚ್ ಆದ್ವಿ. ಅಲ್ಲಿ ದೇವಸ್ಥಾನ ಆಗ ಕ್ಲೋಸ್ ಮಾಡ್ತಾಯಿದ್ರು. ಅಷ್ಟಾಗಿ ನಮ್ಮದೇ ಲಾಸ್ಟ್ ದರ್ಶನ. ಅದು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನಾವು ಮುಂಚೆನೇ ಹೇಳ್ದಂಗೆ ಸಡನ್ ಪ್ಲ್ಯಾನು, ಏನು ಪ್ಲ್ಯಾನ್ ಮಾಡದೆ ಬಂದಿದ್ವಿ. ಆದ್ದರಿಂದ ಫೋನ್ ಬ್ಯಾಕಪ್ ಆದರೂ ನಾವು ತಂದಿರಲಿಲ್ಲ. ಒಂದು ಫೋನ್ ಸ್ವಿಚ್ ಆಫ್ ಆಗಿತ್ತು, ಇನ್ನೊಂದು ಫೋನು ನಾವು ಹೋಟ್ಲಿಗೆ ರೀಚ್ ಆಗೋವರೆಗೂ ಇರಲಿ ಅಂದ್ಬಿಟ್ಟು ನಾವು KRS ಹತ್ರ ಇರೋ ಬೃಂದಾವನ ಅದು ಗಾರ್ಡನ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದು ತುಂಬ ಬೇಜಾರಾಗಿತ್ತು. ಆ ಲೈಟಿಂಗ್ ಶೋ ಎಲ್ಲ ಮಿಸ್ ಮಾಡ್ಕೊಂಡ್ವಿ. ಇದು ಕೇರಳ ಮತ್ತು ತಮಿಳ್ನಾಡಿಂದ ಬಂದಿರೋ ಬಸ್ಗಳು ನೋಡೋಕ್ಕೆ ಒಂಥರ ಖುಷಿ ಆಯಿತು. ತುಂಬ ಲೈಟಿಂಗ್ಸು ಜಗಮಗ ಅನ್ನೋ ಥರ ಇತ್ತು. LED ಕೊಟ್ಟು ಕ್ರಿಯೇಟಿವಿಟಿ ಚೆನ್ನಾಗಿ ಮಾಡಿದ್ರು.